ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರುವಂತ ಟಾಪಿಕ್ ಬಂದು ಇಂಟೆಲಿಜೆಂಟ್ ಕೋಶೆಂಟ್ ಅಂದ್ರೆ IQ ಅಂತ ಏನ್ ಹೇಳ್ತೀವಿ. ಸೊ ಅದು ಫಸ್ಟ್ ಆಫ್ ಆಲ್ IQ ಅಂದ್ರೆ ಏನಂತ ಅಂದ್ರೆ ಒಂದು ಪರ್ಸನ್ ನ ರೀಸನಿಂಗ್ ಎಬಿಲಿಟಿ ಎಷ್ಟು ಇದೆ ಅಂತ ಚೆಕ್ ಮಾಡೋದನ್ನೇ ನಾವು IQ ಅಂತ ಹೇಳ್ತೇವೆ. ಸೊ ಇದು ಎಲ್ಲಿಗೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಈಗ ಒಂದು ಎಜುಕೇಶನ್ ಲೆವೆಲ್ ಅಲ್ಲಿ ಸಿಲೆಬಸ್ ನ ಫ್ರೇಮ್ ಮಾಡ್ತಾ ಹೋಗ್ತಾರೆ ಏಜ್ ಗ್ರೂಪ್ ನ ತಗೊಂಡು. ಓಕೆ, ಪ್ಲೇ ಗ್ರೂಪ್ ಆಗಿರ್ಬೋದು, ನರ್ಸರಿ ಆಗಿರ್ಬೋದು, ಪ್ರೈಮರಿ, ಮಿಡಲ್, ಹೈಸ್ಕೂಲ್, ಸೆಕೆಂಡರಿ, ಹೈಸ್ಕೂಲ್ ಈ ತರ ಎಲ್ಲ ಬಂದಾಗ ಸೊ ಅದ್ರ ಬೇಸ್ ಮೇಲೆ ನಾವು ಏಜ್ ಬೇಸ್ ಮೇಲೆ ಅಂಡ್ IQ ಬೇಸ್ ಮೇಲೆ ಸಿಲೆಬಸ್ ನ ಫ್ರೇಮ್ ಮಾಡ್ಬೇಕಾಗತ್ತಲ್ವಾ. ಸೊ ಹಾಗೆ ಇದನ್ನ ಫ್ರೇಮ್ ಮಾಡ್ತೀವಿ. ಒಂದೊಂದು ಎಕ್ಸಾಮ್ ಪೇಪರ್ ಪ್ರಿಪೇರ್ ಮಾಡಬೇಕು ಅಂದ್ರೂ ಇದನ್ನೆಲ್ಲಾನು ಕೂಡ IQ ನ ಕನ್ಸಿಡರ್ ಮಾಡೇ ಮಾಡ್ತಾರೆ. ಓಕೆ, ಸೊ ಈ IQ ಅನ್ನೋದು ಮಕ್ಕಳಿಗೆ ನೀವು ಆರಾಮಾಗಿ ಈಸಿಯಾಗಿ ಟೆಸ್ಟ್ ಮಾಡಿಸ್ಬೋದು. ಓಕೆ, ಸೊ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳದ್ದು ಓಕೆ ಬ್ರೈನ್ ಆಕ್ಟಿವಿಟಿ ಅಂದ್ರೆ ರೀಸನಿಂಗ್ ಎಬಿಲಿಟಿ ಎಷ್ಟು ಇದೆ. ಈಗ ನಿಮ್ಮ ಮಕ್ಕಳಿಗೆ ನೀವು ಯಾವುದೋ ಒಂದು ಫೀಲ್ಡ್ ಅಲ್ಲಿ ಎಜುಕೇಶನ್ ಕೊಡಿಸ್ಬೇಕಾಗಿರುತ್ತೆ. ಈಗ ಒಂದು ನೀವು ಮಾಮೂಲಿ ಎಜುಕೇಶನ್ ಕೊಡಿಸ್ತಿರೋ ಅಥವಾ ಇನ್ನು ಒಂದು ಹೈ ಲೆವೆಲ್ ಅಲ್ಲಿ ಕಾಂಪ್ಲಿಕೇಟೆಡ್ ಇವಾಗ ICSE ಅಂತ ಎಲ್ಲ ತಗೊಂಡಾಗ ನಿಮ್ಮ ಮಕ್ಕಳು IQ ಲೆವೆಲ್ ಜಾಸ್ತಿ ಇದ್ದಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಂತ ಟೈಮಲ್ಲಿ ನೀವು ಈ ತರ ಒಂದು ಎಂತ ಇಂಟೆಲಿಜೆಂಟ್ ಟೆಸ್ಟ್ ನ ನಿಮ್ಮ ಮಕ್ಕಳಿಗೆ ಕೊಡಿಸಬಹುದು. ಓಕೆ, ಸೊ ಅದರಲ್ಲಿ ಯಾವ ತರ ಅಂದ್ರೆ ಮಕ್ಕಳಿಗೂ ಟೆಸ್ಟ್ ಬರುತ್ತೆ ಅಂಡ್ ಅಡಲ್ಟ್ಸ್ಗೂ ಕೂಡ ಬರುತ್ತೆ. ಓಕೆ, ರೆಸ್ಲರ್ ಅಡಲ್ಟ್ ಇಂಟೆಲಿಜೆಂಟ್ ಟೆಸ್ಟ್ ಅಂತಾನೂ ಬರುತ್ತೆ. ಅದೇ ತರ ಚಿಲ್ಡ್ರನ್ಸ್ ಗಳಿಗೂ ಬರುತ್ತೆ. ಓಕೆ, ಅಂಡ್ ಮತ್ತೆ ಇನ್ನೂ ಒಂದಿದೆ ಸ್ಟ್ಯಾಂಡರ್ಡ್ ಬಿಟೆನ್ ಟೆಸ್ಟ್ ಅಂತ ಬರುತ್ತೆ. ಓಕೆ, ಅದು ಫಸ್ಟ್ ಸ್ಟ್ಯಾನ್ಫೋರ್ಡ್ ಬಿಟನ್. ಓಕೆ, ಸೊ ಅವರು ಫಸ್ಟ್ ಟೈಮ್ ಈ ಇಂಟೆಲಿಜೆಂಟ್ ಕೋಶೆಂಟ್ ಅಂದ್ರೆ IQ ನ ಮೆಷರ್ ಮಾಡಕ್ಕೆ ಒಂದು ಸ್ಕೇಲ್ ನ ಫೈಂಡ್ ಔಟ್ ಮಾಡಿದ್ರು. ಸೊ ಅದು ಈಗಲೂ ಕೂಡ ಅದನ್ನ ಯೂಸ್ ಅಲ್ಲಿ ಇದೆ. ಓಕೆ, ಸೊ ಅದನ್ನ ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ತಾರೆ ಈ ಇಂಟೆಲಿಜೆಂಟ್ ಕೋಶೆಂಟ್ ಅಂದ್ರೆ ಒಂದು ದಟ್ ಇಸ್ ಅ ಚಾರ್ಟ್. ಲೈಕ್ ಇವಾಗ ಮಕ್ಳದ್ ಹೈಟ್ ನ ಹೇಗೆ ಮೆಷರ್ ಮಾಡಕ್ಕೆ ನಮಗೆ ಒಂದು ಸ್ಕೇಲ್ ಇದೆಯೋ, ಸೊ ಏಜ್ ತಕ್ಕಾಗೆ ಮಗು ಈ ಏಜ್ಗೆ ಇಷ್ಟ ಹೈಟ್ ಇರಬೇಕು, ಈ ಏಜ್ಗೆ ಇಷ್ಟ ಹೈಟ್ ಇರಬೇಕು, ಅದೇ ತರ ಒಂದ್ ಮಗು ಈ ಏಜ್ಗೆ ಇಷ್ಟ IQ ಇರಬೇಕು ಅನ್ನೋ ತರ ಒಂದು ಚಾರ್ಟ್ ಇದೆ. ಓಕೆ, ಸೊ ಆ ಚಾರ್ಟ್ ಏನಕ್ಕೆ ಸ್ಪೆಷಲಿ ಯೂಸ್ ಮಾಡ್ತಾರೆ ಅಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಏನಾದ್ರು ಇದ್ರೆ ಅಂದ್ರೆ ತುಂಬಾ IQ ಲೆವೆಲ್ ಜಾಸ್ತಿ ಇದ್ದವ್ರಿಗೆ ಅದನ್ನ ಗಿಫ್ಟೆಡ್ ಅಂತ ಹೇಳ್ತೀವಿ. ಹಂಗೆ ಕೆಲವು ಮಕ್ಕಳು ಏನಂದ್ರೆ ಮೆಂಟಲ್ ಡಿಫಿಷಿಯನ್ಸಿ ಇರುತ್ತೆ. ಸೊ ಅಂತವ್ರಿಗೆ ಅದ್ರ IQ ಲೆವೆಲ್ ಕಮ್ಮಿ ಇದ್ರೆ ಮೆಂಟಲಿ ಅವರು ಸ್ವಲ್ಪ ಡಿಸಬಿಲಿಟೀಸ್ ಏನಾದ್ರು ಇದ್ರೆ ಆ ತರ ಮೆಷರ್ ಮಾಡೋದಕ್ಕೆ ಈ ಚಾರ್ಟ್ ನ ಯೂಸ್ ಮಾಡ್ತಾರೆ. ಓಕೆ, ಈ ಚಾರ್ಟ್ ಹೇಗೆ ಅಂದ್ರೆ ಒಂದು 70 ಇಂದ ಆಲ್ಮೋಸ್ಟ್ 140 ವರೆಗೂ ರೇಂಜ್ ಇರುತ್ತೆ. 70 to 80 ಬಂದ್ರೆ ಲೋ, ಅಥವಾ 80 to 90 ಬಂದ್ರೆ ಆವರೇಜ್, ಹಾಗೆ 120 ಬಂದ್ರೆ ಇಟ್ಸ್ ಎ ಗುಡ್, ಅಂಡ್ 140 ಎಲ್ಲ ಬಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸೈಂಟಿಸ್ಟ್ಗಳಾಗಿರ್ಬೋದು, ಈಗ ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಇವ್ರಿಗೆಲ್ಲ ಏನಂದ್ರೆ ಬ್ರೈನ್ ಅವ್ರು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇರೋದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಇಮ್ಯಾಜಿನರಿ ವರ್ಡ್ ನ ಅರ್ಥ ಮಾಡ್ಕೊಳ್ಳೋ ಅಂತದ್ದು. ಈಗ ಸೈಂಟಿಸ್ಟ್ ಆಗಿರ್ಬೋದು, ಆಸ್ಟ್ರೋನಟ್ಸ್ ಆಗಿರ್ಬೋದು, ಅವರೆಲ್ಲ ಹೇಗೆ ಅಂದ್ರೆ ಏನಂದ್ರೆ ಅವರು ಇಮ್ಯಾಜಿನ್ ಮಾಡ್ಕೊಂಡು ಅವರು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ತಾರೆ. ಆ ಒಂದು ಎಬಿಲಿಟಿ ಇರೋಂಥವ್ರನ್ನ ನಾವು ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ. ಓಕೆ, ಗಿಫ್ಟೆಡ್ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು. ಓಕೆ, ಸೊ ಆ ತರ IQ ಲೆವೆಲ್ ಜಾಸ್ತಿ ಇರುತ್ತೆ. ಓಕೆ, ಸೊ ಆ ತರದಲ್ಲಿ ಅಂಡ್ ಇದನ್ನ ನೀವು ಈ ಟೆಸ್ಟ್ ನ ಮಾಡಿಸ್ಬೋದು ಎಲ್ಲರೂ ಅಂದ್ರೆ ಅಫ್ಕೋರ್ಸ್ ಮಾಡಿಸ್ಬೋದು. ಅದಕ್ಕೆ ಅಂತಾನೆ ಒಂದು ಟೆಸ್ಟಿಂಗ್ ಲ್ಯಾಬ್ಸ್ ಆ ತರ ಎಲ್ಲ ಇರುತ್ತೆ. ಅದ್ ಬಿಟ್ರೆ ಮನೇಲಿ ಎಲ್ಲರೂ ಕೂಡ ಈಸಿಯಾಗಿ ಈ ಇಂಟೆಲಿಜೆಂಟ್ ಟೆಸ್ಟ್ ಅಂದ್ರೆ IQ ಟೆಸ್ಟ್ ನ ತಗೊಳ್ಬಹುದು. ಪ್ಲೇ ಸ್ಟೋರ್ ಅಲ್ಲಿ ಅದಕ್ಕೆ ರಿಲೇಟೆಡ್ ಎಷ್ಟೊಂದು ಆಪ್ಸ್ ಗಳಿದೆ. ಓಕೆ, ಫ್ರೀ ಆಫ್ ಕಾಸ್ಟ್ ನೀವು ಆ ಆಪ್ ನ ತಗೊಂಡ್ಬಿಟ್ಟು ಅದ್ರಲ್ಲಿ ಟೆಸ್ಟ್ ನ ತಗೊಳ್ಬಹುದು. ಒಂದು 30 minutes ಟೆಸ್ಟ್ ಇರುತ್ತೆ. ಅಲ್ಲೊಂದಿಷ್ಟು ಕ್ವಶನ್ಸ್ ಬರ್ತಾ ಹೋಗುತ್ತೆ. ಕ್ವಶನ್ಸ್ ಹೇಗೆ ಅಂದ್ರೆ ಇದು ಯಾವ್ದೋ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರ್ಬೋದು, ಪರ್ಸನ್ ರಿಲೇಟೆಡ್ ಆಗಿರ್ಬೋದು, ಈ ತರದ್ ಯಾವ್ದು ಅಲ್ಲ, ನಿಮ್ ಮೆಂಟಲ್ ಎಬಿಲಿಟಿನ ಚೆಕ್ ಮಾಡೋಂತ ಟೆಸ್ಟ್. ಅಂದ್ರೆ ಹೇಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋರಿಗೆ ಗೊತ್ತಿರುತ್ತೆ. ಓಕೆ, ಸೊ ಈಗ ಜಸ್ಟ್ ಒಂದು 3 row 3 columns ಅಂತ ಇಟ್ಕೊಳ್ಳಿ. ಒಂದಲ್ಲಿ ಸ್ಕ್ವೇರ್, ಒಂದಲ್ಲಿ ಟ್ರಯಾಂಗಲ್, ಇನ್ನೊಂದು ಸ್ಕ್ವೇರ್. ಅದನ್ನ ಯಾವ್ದೋ ಒಂದು ಪ್ಯಾಟರ್ನ್ ಅಲ್ಲಿ ಅರೇಂಜ್ ಮಾಡಿರ್ತಾರೆ. ಲಾಸ್ಟ್ ಕಾಲಮ್ ಅಲ್ಲಿ ಗ್ಯಾಪ್ ಬಿಟ್ಟಿರ್ತಾರೆ, ಅಲ್ಲಿ ಏನ್ ಬರ್ಬೇಕು ಅಂತ. ಓಕೆ, ನಾವ್ ಅದಕ್ಕೆ ಆನ್ಸರ್ ಮಾಡ್ಬೇಕಾಗುತ್ತೆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಈ ತರ ಮೆಂಟಲ್ ಎಬಿಲಿಟಿನ ಚೆಕ್ ಮಾಡುವಂತ ಟೆಸ್ಟ್ಗಳಿರುತ್ತೆ. ಒಂದಿಷ್ಟು ಕ್ವಶನ್ಸ್ ಬರ್ತಾಗುತ್ತೆ, ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು 30 minutes. ಅದರಲ್ಲಿ ಎಷ್ಟು ಸ್ಕೋರ್ ಬರುತ್ತೆ ಬೈ ನಿಮ್ಮ ಏಜ್ ಕೇಳುತ್ತೆ. ನಿಮ್ ಏಜ್ ನ ಹಾಕ್ಬೇಕು, ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ನಿಮ್ ಟೋಟಲ್ ಎಷ್ಟು ಸ್ಕೋರ್ ಅಂದ್ರೆ ನಿಮ್ಗೆ ಎಷ್ಟು ಬಂದಿದೆ ಅಂತ ಕೊಡುತ್ತೆ, IQ ಎಷ್ಟಿದೆ ಅಂತ.
ಅದ್ರ ಬೇಸ್ ಮೇಲೆ ನಿಮ್ಮ ಇಂಟೆಲಿಜೆಂಟ್ ಅಂದರೆ ರೀಸನಿಂಗ್ ಎಬಿಲಿಟಿ ಎಷ್ಟಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಈ ಟೆಸ್ಟಲ್ಲಿ ನಾನು ಒಂದು 70 to 80 ಬಂದಾಗರೆ ಲೋ ಲೆವೆಲ್ ಆ ಥರ ಎಲ್ಲ ಅಂದ್ಕೊಳ್ಬಾರ್ದು. ಒಂದು 2-3 ಸರಿ ಟೆಸ್ಟ್ನ ತಗೊಳ್ತಾ ಹೋದಷ್ಟು ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂಡ್ ಇದ್ರ ಬೇಸ್ ಮೇಲೆ IQ ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ನಮ್ಮ IQ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಬೋದಾ ಅಂದರೆ ಅಫ್ಕೋರ್ಸ್ ಮಾಡ್ಕೋಬಹುದು. ಹಾಗಂತ ಅಂದರೆ ತುಂಬ ಎಕ್ಸ್ಟೆಂಡ್ ಆಗಿ ತಗೊಳಕ್ಕಾಗಲ್ಲ. ಜಸ್ಟ್ ಏನಂದ್ರೆ ಈ ಥರ ಒಂದು ಬ್ರೈನ್ ಟ್ರೈನಿಂಗ್ ಟೆಸ್ಟ್ಗಳು ಅಂತಾನೆ ಬರುತ್ತೆ. ಓಕೆ, ಬ್ರೈನ್ ಟ್ರೈನಿಂಗ್ ಟೆಸ್ಟ್ಗಳು ಅಂತ ತಗೊಳ್ತಾ ಹೋದಾಗ ಅದು IQ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಬ್ರೈನ್ನ ಆಕ್ಟಿವ್ ಮಾಡುತ್ತೆ, ಬ್ರೈನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ವರ್ಕ್ ಆಗೋ ಹಾಗೆ ಬ್ರೈನ್ಗೆ ಏನು ಆಕ್ಟಿವ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ನಿಮ್ಮ IQ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಇದು ಏನಕ್ಕೆ ನಿಮ್ಮ ಚಿಲ್ಡ್ರನ್ಸ್ ಅಲ್ಲಿ ಮಕ್ಳಿಗೆ IQ ಟೆಸ್ಟ್ ಕೊಡ್ಸೋದು ಅಥವಾ ಬ್ರೈನ್ ಟ್ರೈನಿಂಗ್ ಟೆಸ್ಟ್ಗಳು ಕೊಡ್ಸೋದ್ರೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಇವಾಗಂತೂ ಇದು ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಓಕೆ, ಏನೇ ಒಂದು ಅಚೀವ್ ಮಾಡಬೇಕು ಅಂದ್ರೂ ಒಂದು ಎಕ್ಸಾಮ್ಗಳನ್ನ ತಗೋಬೇಕಾಗತ್ತೆ, ಅಥವಾ ಓನಾಗೆ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನಿಮ್ಮ ಬ್ರೈನ್ ಡಿಫ್ರೆಂಟ್ ಹೊಸ ಐಡಿಯಾಗಳನ್ನ ತಗೊಂಡು ವರ್ಕ್ ಮಾಡಬೇಕಾಗುತ್ತೆ. ಸೊ ಆದಷ್ಟು ಏನ್ ಮಾಡುತ್ತೆ, ಬ್ರೈನ್ ವರ್ಕ್ ಮಾಡೋರೆ ಇಲ್ಲಿ ಜಾಸ್ತಿ ಸಕ್ಸಸ್ನ ತಗೊಳ್ಳೋ ಅಂಥದ್ದು. ಓಕೆ, ಅದು ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು. ಸೊ ಹಾಗಾಗಿ ಅದು ಬ್ರೈನ್ ಟ್ರೈನಿಂಗ್ ಟೆಸ್ಟ್ ನ ತಗೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಮಕ್ಕಳು ಫ್ಯೂಚರ್ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಅವರಾಗಿ ಅವ್ರು ಏನ್ ಮಾಡ್ಕೊಳ್ತಾ ಹೋಗ್ತಾರೆ, ರೂಪಿಸ್ಕೊಳ್ತಾ ಹೋಗ್ತಾರೆ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.